ಕುಸೆ ಬಹಳ ವಿಚಿತ್ರವಾದ ದುರ್ಬಿಣಿ ಕಾಣೋ. ದೂರದಲ್ಲಿರೋ ವಸ್ತುಗಳೆಲ್ಲ ಹತ್ರಕ್ಕೆ ಬಂದ್ಬಿಡುತ್ತೆ. ಅದಕ್ಕೆ ಮಗನೇ ಇದನ್ನ ನನ್ನ ಮಗನ ಕೊಡ್ತೀನಿ. ಇನ್ಸ್ಪೆಕ್ಟರ್ ಇದ್ರಲ್ಲಿ ನೋಡಿದ್ರೆ ದೂರದಲ್ಲಿ ಓಡ್ತಾರ ಕಳ್ಳರಲ್ಲ ಹತ್ರದಲ್ಲಿ ಕಾಣ್ತಾರೆ. ಬೇಗ ಹಿಡಿಬಹುದು ಕಳ್ಳನ ಮಕ್ಕಳನ್ನ. ಕುಸೆ ಯಾರೋ 4 ಜನ ಕುದುರೆ ಮೇಲೆ ಒಬ್ಬ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ನೋಡು ಗೋವಿಂದು ಅವ್ನು ನನ್ನ ಮಗ ದ್ಯಾವಪ್ಪ ಕಣೋ, ದ್ಯಾವಪ್ಪ. ಏನಾಯ್ತು? ಯಾರು ಅವರೆಲ್ಲ? ಹೇಳು ದೇವು ಯಾರೋ ಹೇಳು. ಏನು ಮಾಡಿದ್ರು? ದೇವು ನನ್ನ ಹತ್ರ ಹೇಳು. ದೇವು ಗೋವಿಂದು, ನನ್ ಸರ್ವನಾಶ ಆಗೋಯ್ತು. ಯಾಕಾಗಂತೀಯೋ? ನನ್ ಜೊತೆ ಬಂದ್ ನೋಡು. ಏನಾಯ್ತು? ನನ್ ಜೊತೆ ಬಾ. ನೋಡಿಲಿ ಏನಾಗ್ತಾ ಇದೆ. ಕರಿಯ ಬೇಗ ಸಾಗಜ್ಜಿನ ಕರ್ಕೊಂಬ. ವೀರಯ್ಯ ಸಮಾಧಾನ ಮಾಡ್ತ, ಎಲ್ಲ ಸರಿ ಹೋಗುತ್ತೆ. ದೇವರೆಲ್ಲ ಒಳ್ಳೇದು ಮಾಡ್ತಾನೆ. ನೋಡಿದ್ದು ಆ ರಾಕ್ಷಸ ನನ್ನ ಮಗನ ಕೊಂದುಬಿಟ್ರು. ಎಲ್ಲಾ ಸೇರಿ ಕೊಂದುಬಿಟ್ರು. ನನ್ನ ಮುತ್ತು ಸೊಸೆನ ವಿಜಯ ಮಾಡ್ಬಿಟ್ರು. ನೋಡಬಡಿಸ್ತೀನಿ ನನಗೆ ಸಮಾಧಾನ ಮಾಡ. ದೇವರೆಲ್ಲ ಒಳ್ಳೇದು ಮಾಡ್ತಾನೆ. ಇಲ್ಲ ಎಲ್ಲ ಸರಿ ಹೋಗುತ್ತೆ. ಇಲ್ಲ, ಆ ದೇವರೇ ನನ್ನ ಸರ್ವನಾಶ ಮಾಡಿಬಿಟ್ಟ. ನಂಬಿದವ್ರಿಗೆ ಮೋಸ ಮಾಡಿದ್ದಾನೆ. ಅವನು ದೇವರಲ್ಲ, ಬರೀ ಕಲ್ಲು. ಗೋವಿಂದು ಗಂಡು ಮಗ ಹುಟ್ಟೈತೆ. ಕಾವೇರಿ, ನೋಡಣ್ಣ, ಇದಳೋ ಸಮಯ ಅಲ್ಲ. ಬೇಗ ಆಸ್ಪತ್ರೆ ಕರ್ಕೊಂಡೋಗಿ, ಇಲ್ದಿದ್ರೆ ಮಗ ಉಳಿಯಾಕಿಲ್ಲ. ನೀನ್ ಮಾತ್ರ ನನಗೆ ಮೋಸ ಮಾಡಬೇಡ. ನೀನ್ ಬದುಕಲೇಬೇಕು.
ಮಗನ್ ಮುಟ್ಬೇಡ, ಮೊದಲು ಹಣ ಕಟ್ಟು. ಹಣ ಯಾಕೆ? ಫೀಸು ಕಣಯ್ಯ. ಎಷ್ಟು? 800 ರೂಪಾಯಿ. ಅಷ್ಟೊಂದು ಹಣನ ನಾ ಎಲ್ಲಿಂದ ತರಲಿ? ಹಣ ಕಟ್ತೆ ಮಗು ತಗೊಂಡಕ್ ನೋಡ್ತೀಯಾ? ಹಣ? ಮಗು? ಅಯ್ಯೋ ಶಿವನೇ, ಹಾಗಾದ್ರೆ ಹಣ ಇಲ್ಲದೆ ಇದ್ರೆ ಮಗುನ ಇಲ್ಲೇ ಇಟ್ಕೊಂಡ್ಬಿಡ್ತೀರಾ? ಹೌದು. ಮುಟ್ಟಾಳ, ಹೋಗ ಆಚೆ. ಇದು ನನ್ನ ಮಗು, ನನ್ನ ಮೊಮ್ಮಗು, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗು. ಚಿನ್ನ, ನನ್ನ ಕಂದ. ವೀರಣ್ಣ, ನೀ ಮಾಡೋ ಕೆಲಸ ಸ್ವಲ್ಪನೂ ಸರಿ ಇಲ್ಲ. ಯಾಕೆ? ನಾನೇನ್ ತಪ್ಪು ಮಾಡಿದೆ? ನ್ಯಾಯವಾಗಿ ಮಾತಾಡಿ ಡಾಕ್ಟ್ರೆ. ನಾನ್ ಬಡವ, 800,000 ರೂಪಾಯಿ ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ನನ್ನ ಮಗುನೇ ಕಿತ್ಕೊಂಡ್ಬಿಡ್ತೀರಾ? ಮಗುನ ಇಟ್ಟು ಮಾತಾಡು. ನಾನು ಇಡಲ್ಲ. ಹೇಳ್ದ ಮಾಡು ವೀರಣ್ಣ. ಡಾಕ್ಟ್ರೇ, ಇದು ನನ್ನ ಮಗು, ನಾನು ಇಡಲ್ಲ. ಏಯ್, ಬಿಡ ಕೈನ, ಬಿಡ ನನ್ನ ಮಗುನ. ಏಯ್, ಬಿಡ ಮಗುನ, ಬಿಡೋ. ಬಿಡ ಮಗುನ. ಇದು ನನ್ನ ಮಗು, ಬಿಡ ಮಗುನ, ನನ್ನ ಮಗು. ಬಿಡ ಮಗುನ. ಬಿಡೋ ಕೈನ, ನನ್ನ ಮಗು, ಬಿಡೋ ಕೈನ. ಏನ್ ಸರ್? ಡಾಕ್ಟ್ರೇ, ನಾನು ಅಷ್ಟೊತ್ತಿನಿಂದ ಈ ನಾಟಕ ನೋಡ್ತಾನೆ ಇದ್ದೀನಿ. ನಮ್ ಕರ್ಮ ನೋಡಿ, ಇವನ ಹತ್ರ ಹಣನೂ ಇಲ್ಲ, ವಿವೇಕನೂ ಇಲ್ಲ. ಅದರಿಂದ ಏನೂ ನಷ್ಟವಿಲ್ಲ. ಅವನ ಮೊಮ್ಮಗುನ ಅವನು ಕೊಟ್ಬಿಡಿ. ಸಿಸ್ಟರ್, ಅವನ್ ಬಿಲ್ ಅಮೌಂಟ್ನ ನಾನು ಕೊಡ್ತೀನಿ. ಥ್ಯಾಂಕ್ಸ್ ಹೇಳೋಕ್ ಬಂದ್ಯಾ? ಅದನ್ನ ನಿನ್ ಕಣ್ಗಳೇ ಹೇಳ್ತಾ ಇದೆ. ಅದಿರ್ಲಿ, ಈ ಮಗುನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಹಾಸ್ಪಿಟಲ್ ಬಿಲ್ ಕೊಡೋಕೆ ನಿನ್ನ ಹತ್ರ ಹಣ ಇಲ್ಲ. ಮಗುಗೆ ಹಾಲು ಬೇಕಾಗುತ್ತೆ, ಹಾರ್ಲಿಕ್ಸ್ ಬೇಕಾಗುತ್ತೆ, ಮತ್ತು ಏನೇನೋ ಬೇಕಾಗುತ್ತೆ. ಅದಕ್ಕೆಲ್ಲ ಏನ್ ಮಾಡ್ತಿ? ದೇವರು ನಿನಗೆ ಧೈರ್ಯ ಕೊಟ್ಟ, ಪ್ರಾಮಾಣಿಕತೆ ಕೊಟ್ಟ. ಏನು ಉಪಯೋಗ ಇದೆ? ದೇವರು ನಮ್ಗೆ ಕೊಟ್ಟಿರೋ ಬುದ್ಧಿನ ಉಪಯೋಗಿಸ್ಕೊಂಡು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನನ್ನ ಹೆಸರು ಸರ್ ಮಿಜಿಯಾ. ನಾನೊಬ್ಬ ಕೋಟ್ಯಾಧೀಶ್ವರ. ನಿನ್ನಿಂದ ನನಗೊಂದು ಕೆಲಸ ಆಗ್ಬೇಕಾಗಿದೆ. ಹೇಳಿ. ನೀವು ಮಾಡಿರೋ ಉಪಕಾರಕ್ಕೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿನ್ ಪ್ರಾಣ ಬೇಡ, ಧೈರ್ಯ ಸಾಹಸ ಬೇಕು. ನನ್ನ ಕಾಲಿಗೆ ಗುಂಡೆ ಇಟ್ಟು ಬಿದ್ದಿದೆ. ಶೂಟ್ ಮಾಡಿದವರು ನನ್ನ ಶತ್ರುಗಳಲ್ಲ, ಬಂಧುಗಳು. ಇಲ್ಲಿಂದ 30 ಮೈಲಿ ದೂರದಲ್ಲಿ ಚಿತ್ರಾ ಪ್ಯಾಲೇಸ್ ಅಂತ ಒಂದು ಅರಮನೆ ಇದೆ. ಅಲ್ಲಿ ಕೆಲವು ಪಾಪಿಗಳು ನಾನು ಯಾವಾಗ ಸಾಯ್ತೀನಿ ಅಂತ ಎದುರು ನೋಡ್ತಿದ್ದಾರೆ. ಯಾಕೆ? ನೀವು ಅವ್ರಿಗೇನು ಅನ್ಯಾಯ ಮಾಡಿದ್ರಿ? ನಾ ಇನ್ನೂ ಬದುಕೇ ಇದ್ದೀನಲ್ಲ, ಅದಕ್ಕೆ. ಆ ಅರಮನೆ ಹಿಂದೆ ಒಂದು ಪಾಳು ಬಾವಿ ಇದೆ. ಅದರಲ್ಲಿ ಇಳಿದ್ರೆ ಬಂಡೆಗಳು ಸಿಗುತ್ತವೆ. 3ನೇ ಬಂಡೆ ಹಿಂದೆ ನಂದೊಂದು ಪೆಟ್ಟಿಗೆ ಇದೆ. ಅದನ್ನ ನೀನು ತೆಗೆದುಕೊಂಡು ಬರ್ಬೇಕು. ಇದು ಆ ಪ್ಯಾಲೇಸಿನ ಫೋಟೋ. ಇದು ನಿನ್ನನ್ನು ಕಾಪಾಡಿಕೊಳ್ಳೋದಿದೆ. ವೀರಯ್ಯ, ಈ ನಿನ್ ಮಗು ನನ್ನ ಹತ್ರ ಇಲ್ಲದೆ ಇದ್ದಿದ್ರೆ ನೀನ್ ಆ ಪೆಟ್ಟಿಗೆ ತಗೊಂಡು ಓಡಿ ಹೋಗ್ತಿದ್ಯಾ? ಎಲ್ಲಾದ್ರೂ ಉಂಟಾ ಸಾಹೇಬ್ರೆ? ನೀವು ಮಾಡಿರೋ ಉಪಕಾರ ಈ ವಜ್ರಗಳಿಗಿಂತ ಕೋಟಿ ಪಾಲು ಹೆಚ್ಚು. ಗುಡ್. ವೀರಯ್ಯ, ನೀ ಒಂದಲ್ಲ ಒಂದ್ ದಿವಸ ದೊಡ್ಡ ವ್ಯಕ್ತಿ ಆಗ್ತೀಯ. ಅದ್ ಹೇಗ್ ಸಾಧ್ಯ ಸಾಹೇಬ್ರೆ?
ಓದಿಲ್ಲ, ಬರಹ ಇಲ್ಲ. ನೀರಣ್ಣ, ಓದು ಬರಹ ಬೇರೆ, ಯೋಗ್ಯತೆ ಬೇರೆ. ಎಷ್ಟೋ ಜನ ಕಾಲೇಜಲ್ಲಿರೋ ಡಿಗ್ರಿಗಳನ್ನೆಲ್ಲ ಸಂಪಾದಿಸಿ ಗುಮಾಸ್ತರಾಗಿ ದುಡಿದು ಅರೆ ಹೊಟ್ಟೆ ಊಟ ಮಾಡ್ಕೊಂಡು ಬದುಕ್ತಿದ್ದಾರೆ. ಏನೂ ಓದದೇ ಇದ್ದವರು ಸುಖದ ಸುಪ್ಪತ್ತಿಗೆಯಲ್ಲಿ ಆನಂದವಾಗಿದ್ದಾರೆ. ಸತ್ಯ, ಧರ್ಮ, ಅದೃಷ್ಟ, ದೇವರು ಇವೆಲ್ಲ ಹೇಳಿಗಳಾಡೋ ಮಾತು. ನಮ್ಮ ಜೀವನ ನಾವೇ ರೂಪಿಸ್ಕೋಬೇಕು. ನಮ್ಮ ಹಣೆ ಬರಹ ಬರೆಯುವನು ಆ ಪಿತಾಮಹ ಅಲ್ಲ, ನಾವೇ. ನಮ್ಮ ತಲೆನ ನಮ್ಮ ಕೈಲಿ ಇಟ್ಕೊಳ್ಳದೆ ಕಣ್ಣಿಗೆ ಕಾಣದೇ ಇದ್ದವನ ಕೈ ಕೊಟ್ಟು ಅವನನ್ನ ಬ್ರಹ್ಮ ನಮ್ಮ ಭವಿಷ್ಯ ಬರೀತಾನೆ ಅಂತ ನಂಬಿಕೊಂಡು ನಾವು ಮುಟ್ಟಾಳರಾಗೆ ಬದುಕ್ತೀವಿ. ನಿನ್ನ ಅದೃಷ್ಟ ನಿನ್ ಕೈಲಿದೆ, ನಿನ್ನ ಭಾಗ್ಯ ನಿನ್ ಕೈಲಿದೆ. ಈಗಲಾರು ಬುದ್ಧಿ ಕಲ್ತ್ಕೋ. ಈ ಮಗುಗೆ ನೀನೇ ಪಿತಾಮಹ, ಇವನ ಹಣೆ ಬರಹ ನೀನೇ ಬರಿಬೇಕು. ಇದು ನನ್ನ ಅಡ್ರೆಸ್. ನಾಳೆ ಬಂದು ನಾನು ನೋಡು. ಇದು ನಿನಗೆ ನಾನು ಕೊಡ್ತಾ ಇರೋ ಮೊದಲನೇ ಬಹುಮಾನ. ಶಂಕರು, ಹ್ಯಾಪಿ ಬರ್ತ್ಡೇ ಟು ಯು. 1000 ವರ್ಷ ಸುಖವಾಗಿರು. ಹೋದ ವರ್ಷನೂ ಇದು ಹೇಳಿದ್ರಿ. ಶಂಕರ್, ಡಬಲ್ ಕಂಗ್ರಾಚುಲೇಷನ್ಸ್. ಡಬಲ್ ಯಾಕೆ? ಒಂದು ಇವನ್ ಹುಟ್ಟಿದ ಹಬ್ಬಕ್ಕೆ, ಇನ್ನೊಂದು ಇವ್ರ ತಾತ ಹೊಸ ಫ್ಯಾಕ್ಟ್ರಿ ಓಪನ್ ಮಾಡ್ತಿದ್ದಾರೆ, ಶಂಕರ್ ಕೆಮಿಕಲ್ ಇಂಡಸ್ಟ್ರಿ. ಅದಕ್ಕೆ ನಮ್ ಡ್ರೈವರ್ ಗಣಪತಿ ಹೆಂಡತಿ ನಿಮ್ಮ ನೋಡ್ಬೇಕು ಅಂತ ಬಂದಿದ್ದಾರೆ ಸರ್. ಡಾಂಗ್ ಕ್ಯಾನ್ ಕರೆ. ಓಕೆ. ಶಂಕರ್ ಮರಿ ಜ್ಯೂಸ್ ತಗೋ. ಜ್ಯೂಸ್ ಅಲ್ಲ, ಪವರ್ಫುಲ್ ಜ್ಯೂಸ್ ಅಲ್ಲ, ವಿಸ್ಕಿ. ವಿಸ್ಕಿ ಆದ್ರೇನು ಮರಿ, ನೀನು ಹುಲಿ ಮರಿ, ಟೈಗರ್ ಸನ್. ಹುಲ್ ತಿನ್ಬಾರ್ದು, ಮಟನ್ ತಿನ್ಬೇಕು. ತಗೋ. Cheers. ಮಿಸ್ಟರ್ ಡೋಂಗೆ, ಅವಳಿಗೇನ್ ಬೇಕು ಅಂತ ವಿಚಾರಿಸೋಕೆ ಬಂಗಾರು ಹೇಳಿ. ಓಕೆ ಸರ್. ಏನ್ ವಿಷಯ, ಯಾಕೆ ಬಂದೆ? ನನ್ ಗಂಡನ್ ಜೈಲಿಂದ ಬಿಡಿಸ್ಕೊಡಿ. 30,000 ರೂಪಾಯಿ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ನಿನ್ ಗಂಡ ಬರೋ ತನಕ ತಿಂಗಳಿಗೆ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಷ್ಟಾದ್ರೂ ಸಾಲೋದಿಲ್ವಾ? ದೊರಾಸೆ ಬಡ್ಡಿ ಮಕ್ಕಳು. ನಿಮ್ ದುಡ್ಡು ನನ್ ಗಂಡನ್ ತಂದು ಕೊಡುತ್ತಾ? ನಿಮ್ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ಈ ತಬ್ಬಲಿ ಮುಖ ನೋಡಿ ಸರ್, ಕರುಣೆ ತೋರಿಸಿ ನನ್ ಗಂಡನ್ ಬಿಡಿಸ್ಕೊಡಿ. ನೋಡು, ಒಳಗಡೆ ಯಜಮಾನ್ರ ಮೊಮ್ಮಗನ ಹುಟ್ಟಿದ ಹಬ್ಬ ನಡೀತಾ ಇದೆ. ನೀನೇನಾದ್ರೂ ಇಲ್ಲಿ ಗಲಾಟೆ ಮಾಡಿದ್ರೆ ನಾನ್ ನಿನ್ ಹುಟ್ಟಿದ ಹಬ್ಬ ಮಾಡ್ಬೇಕಾಗತ್ತೆ. ನಿಮ್ ಹತ್ರ ಏನ್ ಮಾತು ಸಾವ್ಕಾರೆ? ನನ್ನ ಆಸೆ ಕಟ್ತೀರಾ, ನನಗೆ ಅನ್ಯಾಯ ಮಾಡ್ತೀರಾ. ದೇವ್ರು ಖಂಡಿತ ನಿಮಗೆ ಒಳ್ಳೇದ್ ಮಾಡೋದಿಲ್ಲ. ನೀವು ಸರ್ವನಾಶ ಆಗ್ತೀರಾ. ಏನಂದ್ರೆ ಏನ್ ಬುದ್ಧಿ ಅದು ಕೊಡೋದು? ಅಯ್ಯೋ, ಯಜಮಾನ್ರು ನೋಡಿದ್ರೆ ನಾನು ಕುತ್ಕೇಳಿದ ಆಚೆ ತಳ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ಲಿ? ಆಮೇಲೆ ಭಿಕ್ಷೆ ಬೇಡ. ವಿಸ್ಕಿ ಕುಡಿತೀಯನೋ? ಹೌದು ಕಣ ತಾತ. ಅಯ್ಯೋ, ಇವತ್ತವನು ಬಿಸ್ಕಿ ಕುಡಿದು ತೂರಾಡ್ತಾ ಇರೋದನ್ನ ನೋಡಿದಾಗ ನನ್ನ ಹೊಟ್ಟೆ ಮುರಿದೋಯ್ತು. ಅವನು ಒಳ್ಳೇದಕ್ಕೋಸ್ಕರ ನನ್ನ ಮನಸ್ಸಿಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ಕಂಟಿ ಮಾವ, ನನ್ನ ಶಂಕ್ರುನ ಮನೆಯಿಂದ ದೂರ ಕಳಿಸ್ತಾ ಇದ್ದೀನಿ ಹೊರತು ಮನಸ್ಸಿಂದ ದೂರ ಕಳಿಸ್ತಾ ಇಲ್ಲ. ಮನಸ್ಸಿಂದ ದೂರ ಕಳಿಸ್ತಾ ಇಲ್ಲ. ಇವತ್ತಿನಿಂದ ಶಂಕರು ಶ್ರೀಕಂಠನ್ ಮಗ, ಈ ಕಂಟಿ ಮಾಮನ ಮಗ, ಒಬ್ಬ ಬಡವನ ಮಗ. ಧರ್ಮ ಅವನ ದಾರಿ, ಸತ್ಯ ಅವನ ದಾರಿ ದೀಪ, ಧೈರ್ಯ ಅವನ ಜೊತೆಗಾರ. ಅವನನ್ನ
ಒಬ್ಬ ಒಳ್ಳೆ ಮನುಷ್ಯನಾಗಿ ಬೆಳೆಸಿ ನಿಮ್ಮ ಹತ್ರ ಕರ್ಕೊಂಡ್ಬರ್ತೀನಿ. ಶಂಕರ, ನಿಜವಾಗ್ಲೂ ನೀನು ಅವಳ ಆಸ್ತಿ ಶಂಕರ. ನಿನ್ನ ಬೆಳೆಸಿ ದೊಡ್ಡನು ಮಾಡು ಅಂತ ನನ್ನ ಹತ್ರ ಕೊಟ್ಟಿದ್ರು ಅಷ್ಟೇ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ ನಾಲ್ಗೆ ತೊದಲ್ತಾ ಇದೆ, ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಹಣಕ್ಕೋಸ್ಕರ ನೀವ್ ನನ್ನ ಮಾರ್ಬೇಕು ಅಂತಿದ್ದೀರಲ್ಲ? ಬೇಡಿ ಕಂಟಿಮಮ್ಮ, ಹಾಗೆ ಮಾಡಬೇಡಿ. ಶಂಕರ, ಪ್ರಪಂಚದಲ್ಲಿರೋ ಐಶ್ವರ್ಯನೆಲ್ಲ ತಂದು ನನ್ನ ಕಾಲ್ ಮೇಲೆ ಹಾಕಿದ್ರು ನಿನ್ನ ನೆರಳನ್ನು ಕೂಡ ಮುಟ್ಟೋದಕ್ ಬಿಡೋದಿಲ್ಲ. ಹಾಗಾದ್ರೆ ನಾನು ನಿಮ್ಮ ಮಗ ಅಂತ ನನ್ನ ತಲೆ ಮೇಲೆ ಕೈ ಪ್ರಮಾಣ ಮಾಡಿ ಹೇಳಿ. ಯಾವ ಮಗುನ ನನ್ನ ಎದೆ ಮೇಲೆ ಹಾಕೊಂಡು ಸಾಕಿದ್ನೋ ಆ ಕಂದನ ಮೇಲೆ ಆಣೆ. ನಿನಗೆ ಅಪ್ಪ ಇಲ್ಲ, ಇವರೇ ನಿನ್ನ ತಾತ, ನೀನು ಇವ್ರ ಮೊಮ್ಮಗ, ನೀನು ಇವ್ರ ಜೊತೆ ಹೋಗ್ಲೇಬೇಕು. ಇಲ್ಲ ಇಲ್ಲ ಕಂಟಿಮಮ್ಮ, ನಾನು ನಂಬಲ್ಲ. ನಾನು ಯಾರ ಜೊತೆನೂ ಹೋಗಲ್ಲ. ನನಗ್ ನೀವೇ ಅಪ್ಪ, ನೀವೇ ಎಲ್ಲ. ನಾನು ಹೋಗಲ್ಲ, ನಾನು ನಿಮ್ ಜೊತೆನೇ ಇರ್ತೀನಿ. ಶಂಕರ, ಶಂಕರ, ಅಳ್ಬೇಡ ಶಂಕರ, ಅಳ್ಬೇಡ. ನಾನು ನಿನಗೆ ಸತ್ಯ, ಧರ್ಮ, ತ್ಯಾಗ ಇವುಗಳ ಪಾಠ ಹೇಳ್ಕೊಟ್ಟೆ ಅಷ್ಟೇ. ತ್ಯಾಗಕ್ಕೆ ಮತ್ತೊಂದು ಹೆಸರು ನಿಮ್ಮ ತಾತ. 16 ವರ್ಷಗಳು ತಮ್ಮ ಪ್ರೀತಿ ವಾತ್ಸಲ್ಯನ ಅದುಮಿಟ್ಕೊಂಡು ನಿನಗೆ ಒಳ್ಳೇದಾಗ್ಲಿ ಅಂತ ನಿನ್ನನ್ನ ನನ್ನ ಜೊತೆ ಕಳ್ಸಿದ್ರು. ಅವರು ನಿನ್ನನ್ನ ನೆನೆಸ್ಕೊಳ್ಳದೇ ಇರೋ ದಿವಸನೇ ಇಲ್ಲ. ಪ್ರತಿದಿನ ಬೆಳಗ್ಗೆ ರಾತ್ರಿ ಫೋನ್ ಮಾಡ್ತಾನೆ ಇದ್ರು. ನಿನ್ನ ನೋಡ್ಬೇಕು, ಮಾತಾಡ್ಬೇಕು, ಪ್ರೀತಿಯಿಂದ ಅಪ್ಕೋಬೇಕು ಅಂತ ಓಡೋಡು ಬಂದಿರೋ ಆ ತಾತನಿಗೆ ನಿರಾಸೆಗೊಳಿಸ್ಬೇಡ. ಒಂದೇ ಒಂದ್ಸಲ ಅವ್ರ ಎದೆ ಮೇಲೆ ಕಿವೇಟ್ ಕೇಳು. ಅವ್ರ ಹೃದಯ ಶಂಕರು ಶಂಕರು ಅಂತಾನೆ ಮಿಡಿತಾ ಇರೋದು. ತಾತ, ಶಂಕರು, ತಾತ, ತಾತ. ಅವನು ಬೀದಿ ಭಿಕಾರಿಯಾಗಿದ್ದಾಗ್ಲಿಂದ ನನಗ್ ಗೊತ್ತು. ನೋಡು, ಸ್ನೇಹ ಬೇರೆ, ವ್ಯವಹಾರ ಬೇರೆ. ನೀನು ತಪ್ಪು ತಿಳ್ಕೋಬೇಡ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ನೌಲು ನೋಡಿ ಕೆಂಪೂತ ಪುಕ್ಕ ತರ್ಕೊಂತು ಅಂತ. ನೀನು ಆಫ್ಟರ್ ಆಲ್ ಸ್ಮಾಲ್ ಸ್ಮಗ್ಲರು, ನಾವು ಮಿರ್ಜಾ ಗ್ರೂಪ್ನವರು. ನೀನು ನಂದಿ ಬೆಟ್ಟ ಆದ್ರೆ ನಾವು ಹಿಮಾಲಯ ಪರ್ವತ ಆದ್ರೂ ಪರವಾಗಿಲ್ಲ. ಮುಂದಿನ ವಾರ ವೀರರಾಜನ್ ಮೊಮ್ಮಗನ್ ಹುಟ್ಟಿದ ಹಬ್ಬ ಇದೆ, ಅವತ್ತಲ್ಲಿ ಕರ್ಕೊಂಡು ಹೋಗ್ತೀನಿ. ಸರ್ಜು, ನಾನು ಆಗಾಗ ನಿನ್ನ ಸ್ಥಳಕ್ಕೆ ಬರೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಹೆಣ್ಣುಗಳನ್ನ ಆರಿಸೋದ್ರಲ್ಲಿ ನೀನು ಒಳ್ಳೆ ರಸಿಕ. ಎಲ್ ಕಲ್ತಿ ಈ ವಿದ್ಯೆನ? ವೀರರಾಜ್ ಮೊಮ್ಮಗನ ಹೆಸರೇನು ಹೇಳಿದೆ? ಶಂಕರು. ಶಂಕರು. ಅಯ್ಯೋ ಅಪ್ಪ. ವಿದ್ಯಾ, ಯಾರ ನೀನು? ನಿಮ್ಮ ಅಮ್ಮ. ನಮ್ಮಮ್ಮನಾ? ನಿನ್ನಿಂದ ಎಲ್ಲ ಹೊಡೆದೋಯ್ತಲ್ಲೇ. ಹೆದರ್ಕೋಬೇಡ, ಎತ್ಕೊಡ್ತೀನಿ. ಶಂಕರು, ಏನೋ ಇದೆಲ್ಲ? ನೀವೇ ಹೇಳಿದ್ರಲ್ಲ ಕಂಟಿಮಾಮ, ಹಣ ಇರೋರೆಲ್ಲ ಬಡವ್ರನ್ನ ಮದುವೆ ಮಾಡ್ಕೊಂಡ್ರೆ ದೇಶದಲ್ಲಿ ಬಡತನಾನೇ ಇರಲ್ಲ ಅಂತ. ಅದಕ್ಕೆ ನಾನು. ಅದಕ್ಕೆ ನೀನು ಶಂಕರು ಎತ್ಕೊಳ್ಳಯ್ಯ. ಎಲ್ಲೊಟ್ಟೋಗಿದೆ? ಅಯ್ಯೋ, ನೀ ನಡಿ ಈಗ. ಅಯ್ಯೋ, ನಾನೇನ್ ಮಾಡ್ದೆ? ಹೇಳ್ತೀನಿ ನಡಿ. ಓ ಕಂಟಿ ಮಾಮ, ಈ ವಯಸ್ಸಲ್ಲೂ ಜಾರೋ ಬಂಡೆ ಆಟನ? ಯಾರ ಹುಡುಗಿ? ಒಂದು ಕ್ವಾಳಕ ಜಾಗದಲ್ಲಿರೋ ಕ್ಯಾಟ್ ಹುಡುಗಿ. ಅವಳು ನಮ್ಮ ಹಳೆ ಡ್ರೈವರ್ ಗಣಪತಿ ಮಗಳು. ಗಣಪತಿನ? ಹೌದು ಸರ್. 12 ವರ್ಷದ ಕೆಳಗೆ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡು ಜೈಲ್ಗೆ ಹೋಗಿದ್ದಲ್ಲ ಅವನೇ. ನಿಮ್ ಕಷ್ಟ ಏನು ಅಂತ ನಂಗೆ ಗೊತ್ತು. ಶಂಕ್ರು ಫ್ರಾಯ್ಡ್ ಹುಡುಗ, ಏನೋ ಆಕರ್ಷಣೆ ಪ್ರೀತಿ ಅಂತ ಕುಣಿತಾ ಇದ್ದಾನೆ. ಅವನಿನ್ನು ಚಿಕ್ಕ ಮಗು, ಪ್ರಪಂಚನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಆ ಗಿರಿಜಾ ಎಂಥೋಳು ಅಂತ ಆ ಕೇರಿಲಿರೋರ್ಗೆಲ್ಲ ಗೊತ್ತು. ಅಲ್ವೇನ ಗಂಗಾ?
ಹೌದು ಡ್ಯಾಡಿ. ನೋಡಿದ್ರ ನಿಮ್ ಮೊಮ್ಮಗನಿಗೆ ಊರ್ನಲ್ಲಿರೋ ಕೆಟ್ಟ ಹುಡುಗಿರೆಲ್ಲ ಗೊತ್ತು. ನೀವ್ ಎಸ್ ಅನ್ನಿ ಸರ್, ಅವಳು ನೋ ಅನಿಸ್ಬಿಡ್ತೀನಿ. ಅದ್ ತಪ್ಪು. ನೀವ್ ಆ ಹುಡುಗಿ ತಾಯಿನ ಕರ್ಕೊಂಬನ್ನಿ, ನಾನು ಮಾತಾಡ್ತೀನಿ. ನೀನು ಗಿರಿಜಾ ಅಲ್ಲ? ಹೌದು. ನೀವು? ಕಂಠಿ ಮಾಮ ಅಂತ. ಶಂಕರು ತಂದೆ ಕಂಠಿ ಮಾಮ ಅಲ್ಲ? ಕ್ಷಮಿಸಿ, ಗುಡ್ ಸಿಕ್ಲಿಲ್ಲ. ನಿನ್ನ ನೋಡಿದ ತಕ್ಷಣ ಗುರ್ತಿರಿದು ಬಿಟ್ಟೆ. ಹೇಗೆ? ಬಾಳೆಹಣ್ಣು ಸಿಪ್ಪೆ ಜಾರದ ನೋವು ಇನ್ನೂ ಇದೆ. ಇದು ಸೋಮೇಶ್ವರನ್ ಪ್ರಸಾದ, ತಗೊಳ್ಳಿ. ನೀನು ಒಳ್ಳೆ ಹುಡುಗಿ ಕಣಮ್ಮ. ಅದಕ್ಕೆ ನಿನ್ನ ಹತ್ರ ನಿಜ ಹೇಳ್ತಿದ್ದೀನಿ. ಹೇಳಿ. ಶಂಕರು ನಿನಗೆ ಮೋಸ ಮಾಡ್ತೀಯಾನೆ. ಅವನ ನೀನ್ ನಂಬೇಡ, ಅವನು ಒಳ್ಳೆ ಹುಡುಗ ಅಲ್ಲ. ಯಾಕೀಗಂತೀರಾ? ಶಂಕರು ನಿಮ್ ವಿಷಯದಲ್ಲಿ ಎಷ್ಟು ದೊಡ್ಡ ಮಾತಾಡ್ತಾರೆ. ನಿಮ್ಮನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ. ಅಂತದ್ರಲ್ಲಿ ನೀವು ವಿಷಯ ಹೀಗಾದ್ಮೇಲೆ ನಾನ್ ನಿನಗೆ ಬೇರೆ ನಿಜ ಹೇಳ್ಬೇಕು. ನೋಡು ಹುಡುಗಿ, ಶಂಕರು ಸದ್ಯಕ್ಕೆ ವೀರರಾಜು ಕಡೆ ಅವನು, ನಾನು ಅವನ ಹತ್ರ ಕೆಲಸಗಾರ. ಶಂಕರನ ಅವರು ಸುಮ್ಮನೆ ಇಟ್ಕೊಂಡಿದ್ದಾರೆ ಅಷ್ಟೇ. ಒಳಗಿರೋ ರಹಸ್ಯ ಏನು ಗೊತ್ತಾ? ಆ ಶ್ರೀಮಂತಿಕೆ ಎಲ್ಲ ನನ್ನ ಧಣಿದು. ಇವನು ಶುದ್ಧ ಬಡವ, ಈ ಕೆಲಸಗಾರನ ಮಗ. ಅವನ ಹತ್ರ ಆಸ್ತಿ ಇದೆ ಅಂತ ನೀನೇನಾದ್ರೂ ತಿಳ್ಕೊಂಡಿದ್ರೆ ಅನ್ಯಾಯವಾಗಿ ಮೋಸ ಹೋಗ್ತೀಯಾ? ಅಬ್ಬಾ, ನನ್ ಮನ್ಸಿಗೆ ಈಗ ಸಮಾಧಾನ ಆಯ್ತು. ಅವರು ನಮ್ಮ ಹಾಗೆ ಬಡವರು ಅಂತ ತಿಳಿದ್ಮೇಲೆ ಸಂತೋಷದಿಂದ ಮದ್ವೆ ಆಗ್ತೀನಿ. ನನ್ಗಾಗ್ಲೇ ಅನುಮಾನ ಇತ್ತು, ಈ ಸೌಕಾರ ಮಕ್ಳಿಗೆ ಎಲ್ಲಿ ಬರ್ತಿ ಇಷ್ಟು ದೊಡ್ಡ ಮನ್ಸು ಅಂತ. ಅಯ್ಯಯ್ಯ, ಮತ್ತೆ ಮೋಸ ಹೋಗ್ತಾ ಇದೆಯಲ್ಲಮ್ಮ. ಶಂಕರನ್ ದೃಷ್ಟಿ ಇರೋದೆಲ್ಲ ನಮ್ಮ ಸಾಹುಕಾರರ ಆಸ್ತಿ ಮೇಲೆ. ನಾನ್ ನಂಬಲ್ಲ. ಆಸ್ತಿ ಮೇಲೆ ಕಂಡಿದ್ದೆ ಈ ಬಡ ಹುಡುಗಿನ ಪ್ರೀತಿಸ್ತಿದ್ರು. ನಿಜವಾಗ್ಲೂ ಅವನು ನಿನ್ನ ಪ್ರೀತಿಸ್ತಿದ್ದಾನ? ಹೌದು. ಮತ್ತೆ ನೀನು? ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಹಾಗಾದ್ರೆ ಪ್ರಸಾದ ಕೊಡು. ಯಾಕೆ? ಹೋಗ್ ಶಂಕರ್ಗೆ ಹೇಳೋಕೆ. ಏನಂತ? ಗಿರಿಜಾ ನನ್ನ ಪರೀಕ್ಷೆಯಲ್ಲಿ ಗೆದ್ಬಿಟ್ಲು, ನೀನು ಮೆಚ್ಕೊಂಡಿರೋ ಹುಡುಗಿನ ನಾನು ಒಪ್ಕೊಂಡಿದ್ದೀನಿ ಅಂತ ಹೇಳೋಕೆ. ಅರ್ಥವಾಯ್ತು ಸಾವುಕಾರೆ. ನನ್ ಮಗಳು ಗಿರಿಜಾ ನಿಮ್ಮ ಮೊಮ್ಮಗನ್ ನೋಡ್ಕೊಡ್ದು ಅಷ್ಟೇ ತಾನೆ. ನಿಮ್ ಮಾತು ನ್ಯಾಯವಾಗೇ ಇದೆ. ಅವಳು ನಿಮ್ ಸೇವಕನ ಮಗಳು, ಶಂಕರನ್ ತಕ್ಕ ಹೆಣ್ಣಲ್ಲ. ನಾಳೆನೇ ಅವಳು ಕರ್ಕೊಂಡು ಕಾರವಾರಕ್ಕೆ ಹೊರಟೋಗ್ತೀನಿ. ಲಕ್ಷ್ಮಿ, ನೀನು ನನ್ನ ತಂಗಿ ಹಾಗೆ. ತಗೋ, ನಿನ್ ಮಗಳಿಗೊಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡು. ಸಾವುಕಾರೆ, ನೀವು ನನ್ನ ತಂಗಿ ಅಂದ್ರಿ. ನಿಮ್ಮ ಹತ್ರ ಹಣ ಇದೆ, ಘನತೆ ಇದೆ. ನಿಮ್ ತಂಗಿ ಹತ್ರ ಹಣ ಇಲ್ಲದೆ ಹೋದ್ರು ಆತ್ಮಗೌರವ ಇದೆ. ಅದನ್ನು ದುಡ್ಡು ಕೊಟ್ಕೊಂಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಸರಿ, ನಾಳೆ ನಮ್ ಶಿಪ್ ಗೋವಾಗ್ ಹೋಗ್ತಾ ಇದೆ. ನಮ್ ಜನ ನಿನ್ ಕಾರವಾರಕ್ಕೆ ತಲುಪಿಸ್ತಾರೆ. ಗಂಗಾ ಅಂಕಲ್, ಆಕೆನ್ ಕರ್ಕೊಂಡು ಹೋಗು. ಇದನ್ನ ಅಲ್ಲಿಗೆ ಹೋದಾಗ ಕೊಡು. ಓಕೆ. ಏ ಹುಡುಗಿ, ಸಾಹೇಬ್ರು ಕರೀತಿದ್ದಾರೆ, ಬಾ. ಯಾಕೆ? ಏನೋ ಅರ್ಜೆಂಟ್ ಮಾತಾಡ್ಬೇಕಂತೆ. ಬಾಮ್ಮ. ಅವ್ರು ಬೇಡ, ನೀನ್ ಬಾ. ನೋಡಿ ನೋಡಿ, ಅದೇ ಗೋವಾ ಶಿಪ್. ಡಿಯರ್, ಮೀಟ್ ಮಿಸ್ಟರ್ ಜಾಕ್ಸನ್, ಮಿಸ್ಟರ್ ಮೈಕಲ್, ಮಿಸ್ಟರ್ ಜನಾರ್ದನ್. And now... ಗಿರಿಜಾ, ಗಿರಿಜಾ, ಬಿಡು, ಬಿಡು ನನ್ನ ಗಿರಿಜಾ. ಏ ನಾಯಿಗಳು, ಕಂಡಿ ಮಾಮ.
ನಮ್ಮ ಧಣಿಗಳ ಹೆಸರಲ್ಲಿ ಮೋಸ ಮಾಡ್ತೀರಾ? ನೀನ್ ಹೋಗು, ಈ ನಾಯಿಗಳನ್ನ ನಾನು ನೋಡ್ಕೋತೀನಿ. ಬಟ್ಟಿ ಮಕ್ಕಳ, ನಮ್ಮ ಮನೆ ಗೌರವನ ಹಾಳು ಮಾಡೋದಕ್ಕೆ ನೋಡ್ತೀರಾ? ನಮ್ಮ ಮನೆ ಸೊಸೆನ ಹಾಳು ಮಾಡ್ತೀರಾ? ನೋಡ್ತಾ ಇರಿ ನಿಮ್ಗೇನ್ ಮಾಡ್ತೀನಿ. ಗಿರಿಜಾ, ತಗೋ, ನಿಮ್ ತಾಯಿ ಜೊತೆ ತಕ್ಷಣ ಹೊರಟಾಗು. ನಾನು ಈ ನಾಯಿಗಳನ್ನ ಪೊಲೀಸ್ ಒಪ್ಪಿಸ್ಬಿಟ್ಟು ಬರ್ತೀನಿ. ನಡಿ. ಆಯ್ತಾ? ಕಂಟಿ ಮಾಮ, ಕಂಟಿ ಮಾಮ, ಕಂಟಿ ಮಾಮ, ಶಂಕರು ನನ್ ಬಿಟ್ಟು ಹೋಗ್ಬಿಡಿ. ಕಂಟಿ ಮಾಮ, ನನ್ ಬಿಟ್ಟು ಹೋಗ್ಬಿಡಿ. ಬೇಡಪ್ಪ, ನನ್ ಮಾತು ಕೇಳೋ. ನನ್ ಬಿಟ್ಟು ಹೋಗ್ಬಿಡಿ. ಕಂಟಿ ಮಾಮ, ಕೇಳೋನು ಮಾಮ. ಶಂಕರು, ಸುಮ್ಮನೆ ಇರೋ. ಅಂಕಲ್, ಕಂಟಿ ಮಾಮ ಹೋದ್ರಲ್ಲ, ನಾನೇನ್ ಮಾಡ್ಲಿ? ನಾನು ಅವ್ರ ಜೊತೆ ಹೋಗ್ತೀನಿ. ನಾನು ಅವ್ರ ಜೊತೆ ಹೋಗ್ತೀನಿ. ನಾನು ಅವ್ರ ಜೊತೆ ಹೋಗ್ತೀನಿ. ಇಲ್ಲ, ಕಂಟಿ ಮಾಮ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ. ಹಾಗನ್ಬೇಡ್ವೋ. ನನ್ ಬಿಟ್ಬಿಡಿ, ಬಿಟ್ಬಿಡಿ. ಅಂಕಲ್, ಸತ್ತು ಸ್ವರ್ಗದಲ್ಲಿರೋ ನನ್ನ ಕಂಟಿ ಮಾಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅವ್ರನ್ನ ಕೊಂದವ್ರನ್ನ ನಾನು ಉಳಿಸೋದಿಲ್ಲ. ಹೆದರ್ಕೋಬೇಡಮ್ಮ, ಆಪರೇಷನ್ ಮಾಡಿದ್ರೆ ಗುಣ ಆಗುತ್ತೆ. ಆಪರೇಷನ್ ಮಾಡೋಕೆ ಎಷ್ಟು ಹಣ ಬೇಕಾಗುತ್ತೆ ಡಾಕ್ಟ್ರೆ? 3-4 ಸಾವಿರ ಬೇಕಾಗುತ್ತೆ. ಆಗ್ಲಿ. ಏ ಹುಡುಗಿ, ಬಾಯಿಲಿ. ಈಗ ಅತ್ಯಂತ ಪ್ರಯೋಜನ ಎಲ್ಲಾ ಶಂಕರನಿಂದಾಗಿದ್ದು. ತಗೋ, ನಿಮ್ಮಮ್ಮನ ಉಳಿಸ್ಕೋ. ಗಿರಿಜಾ, ಪೊಲೀಸಿಗೆ ವಿಷಯ ತಿಳಿಸಕ್ ಪ್ರಯತ್ನ ಪಟ್ರೆ ನಿಮ್ಮ ಅಮ್ಮನ ಆಸ್ಪತ್ರೆಯಲ್ಲೇ ಮುಗಿಸ್ಬಿಡ್ತೀವಿ. ಹುಷಾರ್. ಕಂಟಿ ಮಾವನ್ ಸಾವಿನಿಂದ ನಿಮಗೆ ಎಷ್ಟು ನೋವಾಗಿದೆ ಅಂತ ನಮಗೆ ಗೊತ್ತು ಸರ್. ಆದ್ರೆ ಅವ್ರನ್ನ ಕೊಲ್ಬೇಕು ಅನ್ನೋ ಉದ್ದೇಶ ನಮಗಿರ್ಲಿಲ್ಲ. ನಮ್ ಮಿರ್ಜಾ ಗ್ರೂಪ್ ಒಬ್ಬೊಬ್ಬರನ್ನು ಜೈಲಿಗೆ ಕಳಿಸ್ತೇ ಬಿಡುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದ. ಅದಕ್ಕೆ ಅವ್ನು ಮುಗಿಸ್ಬೇಕಾಯ್ತು. ಅವ್ರು ಸಾಯ್ದೆ ಹೋಗಿದ್ದಿದ್ರೆ ನಾವು ಜೈಲಿಗೆ ಹೋಗ್ಬೇಕಾಗಿತ್ತು. ಹೌದು. ಕಂಠಿ ಮಾಮನ್ ಕೊಂದವ್ರು ನೀವು, ಪರಿಣಾಮ ಎದುರಿಸ್ತಾ ಇರೋದು ನಾನು. ಆದದ್ದಾಗೋಯ್ತು. ಅವ್ರನ್ನ ಯಾರು ಕೊಂದ್ರು ಅನ್ನೋದು ಶಂಕರಿಗೆ ತಿಳಿದ್ಬಿಡ್ದು. ಯಾರಾದ್ರೂ ನನ್ನ ಮಾತು ಮೀರಿ ಅವನಿಗೆ ಈ ವಿಷಯ ತಿಳಿಸಿದ್ರೆ ಅವ್ರ ತಲೆ ಕುತ್ತಿಗೆ ಮೇಲೆ ಇರೋಲ್ಲ, ನನ್ನ ಕಾಲ ಮೇಲೆ ಬಂದು ಬಿದ್ದಿರುತ್ತೆ. ನನಗೆ ಬಂದಿರುವ ರಿಪೋರ್ಟ್ ಪ್ರಕಾರ ಈ ಗುಲಾಬಿ ಜೀವಂತವಾಗಿದ್ರೆ ನಮ್ಮ ನಿಜ ದಂಡಕ್ಕೆ ಡೇಂಜರು. ಇವತ್ತು ನಮ್ಮ ಹುಡುಗನ ಹುಟ್ಟಿದಬ್ಬ. ಅವನು ಶಂಕರ್ ಇಂಡಸ್ಟ್ರೀಸ್ಗೆ ಚೇರ್ಮನ್ ಆಗ್ತಿದ್ದಾನೆ. ಇವತ್ತು ನಾನು ಯಾವ ಕ್ರೌರ್ಯ ಕಾರ್ಯನೂ ಮಾಡಲ್ಲ. ನೀವ್ ಹೀಗೆ ಸುಮ್ಮನಿದ್ದು ಬಿಟ್ರೆ ಈ ಹುಡುಗಿ ನಮ್ಮ ಪಾಲನ ಮೃತ್ಯುವಾಗ್ತಾಳೆ. ವೀರ್ರಾಜ್, ನೀವು ಮಿಜಾ ಗ್ರೂಪ್ಗೆ ಚೇರ್ಮನ್ ಮರಿಬೇಡಿ. ಈ ಪದವಿ ನನಗೆ ಬೇಜಾರಾಗಿದೆ. ಮಿಸ್ಟರ್ ವೀರ್ರಾಜ್, ಅಪರಾಧದ ಪ್ರಪಂಚ ಕೆಸರಿನ ಕೊಲ. ಒಂದ್ಸಾರಿ ಕಾಲಿಟ್ರೆ ಮುಗಿತು. ಅದರಲ್ಲೇ ಹೂತು ಸಮಾಧಿ ಆಗ್ಬೇಕು. ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದಿನ ಸುಮ್ಮನಿರಿ. ನಾಳೆ ತನಕ ಈ ಹುಡುಗಿ ನಮ್ಮ ಸ್ವಾಧೀನದಲ್ಲಿ ಇಟ್ಕೊಂಡಿರೋಣ. ಐ ವಿಲ್ ಡಿಸೈಡ್ ಟುಮಾರೋ. ಹಿರಿಯರಾದ ನನ್ನ ತಾತ ಅವರು ನನ್ನ ಹಣೆಯಲ್ಲಿಟ್ಟ ತಿಲಕ ಸತ್ಯ ಮತ್ತು ಪ್ರಾಮಾಣಿಕತೆ ಚಿಹ್ನೆ. ಅವ್ರು ನನ್ನ ತುಂಬಾ ಪ್ರೀತಿಸ್ತಾರೆ. ನಾನು ಅಷ್ಟೇ. ಅವರು ನನ್ನ ಮಾತ್ರ ಪ್ರೀತಿಸ್ತಾರೆ.
ನಾನು ಅವ್ರ ಜೊತೆಗೆ ಕಂಠಿಮಾಮನ್ನು ಪ್ರೀತಿಸ್ತೀನಿ. ಅವ್ರು ಯಾರಂತ ನೀವು ಕೇಳ್ಬೋದು. ಕಾಡು ಕಲ್ಲಂತಿದ್ದ ನನ್ನ ಸುಂದರ ಮೂರ್ತಿಯಾಗಿ ಮಾಡಿದ ಶಿಲ್ಪಿ, ದೇವತಾ ಪುರುಷ. ಅವರು ಈಗ ಬದುಕಿಲ್ಲ, ಆದ್ರೂ ಇಲ್ಲೇ ಅವರ ಆತ್ಮ ಸಂಚಾರ ಮಾಡ್ತಿದೆ. ಪ್ರತಿಕ್ಷಣನೂ ನನ್ನ ನೋಡ್ತಾ ಇದೆ ಅಂತ ನನ್ನ ನಂಬಿಕೆ. ಅವ್ರ ಧ್ವನಿ ನನಗೆ ಕೇಳಿಸ್ತಾ ಇದೆ. ಅವ್ರು ಹೇಳ್ತಿದ್ದಾರೆ, ಎಲ್ಲಿ ತನಕ ಬಡವರ ಸಮಾಧಿಗಳ ಮೇಲೆ ಭವನಗಳು ಕಟ್ತಾರೋ ಅಲ್ಲಿ ತನಕ ಆ ಭವನಗಳಾಗಿರಲ್ಲ, ಸ್ಮಾರಕಗಳಾಗಿರ್ತವೆ. ಇಲ್ಲಿ ಹಾಸಿರೋದು ರತ್ನ ಕಂಬಳಿ ಅಲ್ಲ, ರಕ್ತ ಕಂಬಳಿ. ನೀವು ಕೇಳ್ತಿರೋದು ಗಿರ್ನಿ ಯಂತ್ರಗಳ ಸದ್ದಲ್ಲ, ಬಡವರ ರೋದನ ಧ್ವನಿ. ಇಲ್ಲಿ ಬೀಸ್ತಾ ಇರೋ ಗಾಳಿ ತಂಗಾಳಿ ಅಲ್ಲ, ಬಡವರ ನಿಟ್ಟಿಸಿರು. ನಾನು ತುಂಬಾ ಚಿಕ್ಕವನು. ಶ್ರಮಜೀವಿಗಳ ದುಡಿತದ ಮೇಲೆ ವೈಭವದಿಂದ ಬಾಳೋ ಆಸೆ ನನಗಿಲ್ಲ. ನನಗೆ ಈ ಪದವಿ ಬೇಡ. ನಿಮ್ಗೆ ನಿರಾಸೆ ಆಗಿರ್ಬೋದು. ಅದಕ್ಕಾಗಿ ನಿಮ್ಮಲ್ಲೂ ತಾತ ಅವರಲ್ಲೂ ಕ್ಷಮಾಪಣೆ ಕೇಳ್ಕೋತೀನಿ. ಶಂಕರು, ಶಂಕರು, ಮನೆ ಬಿಟ್ಟು ಹೋಗ್ತಾ ಇದೀಯಾ? ಹೋಗು. ಇವತ್ತು ನಿನ್ನ ತಡೆಯಲ್ಲ. ಒಂದು ಮಾತು ಜ್ಞಾಪಕ ಇಟ್ಕೊ, ನೀನು ಹೋದ್ಮೇಲೆ ನಾನು ಈ ಮನೆಯಲ್ಲಿರೋಲ್ಲ. ಯಾವ ಕಾನೂನಿಂದ ತಪ್ಪಿಸ್ಕೊಂಡು ಮಗುವಾಗಿದ್ದ ನಿನ್ನ ಎದೆಗೆ ಉಚ್ಕೊಂಡು ಜೀವ ಭಯದಿಂದ ಹಗಲು ರಾತ್ರಿ ಮಳೆ ಬಿಸಿಲಲ್ಲಿ ಕಾಡು ಮೇಡಲ್ ಅಲ್ದಾಡ್ತಿದ್ನೋ, ಆ ಕಾನೂನಿಗೆ ನಾನೇ ಶರಣಾಗ್ತೀನಿ. ನನ್ನ ಕುತ್ತಿಗೆಗೆ ಹಗ್ಗ ಹಾಕಿದಾಗ ಅವಮಾನದಿಂದ ತಲೆ ತಗ್ಸಲ್ಲ, ಹೆಮ್ಮೆಯಿಂದ ತಲೆ ಎತ್ತಿಸ್ಬೋದು. ಯಾಕೆ? ಅದು ನನ್ನ ಕುತ್ತಿಗೆಗೆ ಹಾಕಿರೋ ಉರುಳಲ್ಲ, ನನ್ನ ಮೊಮ್ಮಗ ಹಾಕಿರೋ ಹೂಮಾಲೆ ಅನ್ಕೋತೀನಿ. ನಾನ್ ಕಳ್ಳ, ಸಮಾಜ ಶತ್ರು, ದೇಶದ್ರೋಹಿ. ನೀನು ಒಳ್ಳೆಯವನು, ಧಾರಾಳವಾಗಿ ಹೋಗ್ಬಹುದು. ತಾತ, ನನ್ನ ನೋವು ನಿಮ್ಗೆ ಅರ್ಥ ಆಗ್ತಿಲ್ಲ. ನಾಳೆ ನನ್ಗೂ ಮಕ್ಕಳಾಗ್ತಾರೆ, ಅವ್ರು ದೊಡ್ಡವರಾಗ್ತಾರೆ. ಅಕಸ್ಮಾತ್ ಅವರು ಇಷ್ಟೊಂದು ಐಶ್ವರ್ಯ ನಿಂಗೆ ಹೇಗೆ ಬಂತು ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ನಮ್ ತಾತ ಮುತ್ತಾತಂದ್ರೆಲ್ಲ ಕಳ್ರು ಅಂತ ಹೇಳ? ನಮ್ಮ ಹತ್ರ ಇರೋ ಹಣ ಎಲ್ಲ ಕೊಳ್ಳೆ ಹೊಡೆದಿದ್ದು ಅಂತ ಹೇಳ? ಈ ಭವನ ಕಟ್ಸಿದ್ದು ಬಡವರ ರಕ್ತದಿಂದ ಅಂತ ಹೇಳ? ಏನ್ ಹೇಳಿ ತಾತ, ಏನ್ ಹೇಳಿ? ಅಷ್ಟು ದೂರ ಯೋಚನೆ ಮಾಡಬೇಡ. ಬಡತನದ ಪೆಟ್ಟು ಬಿದ್ದಾಗ, ಸತ್ಯದ ಕಹಿ ಉಂಡಾಗ ಅದಕ್ಕೆ ಉತ್ತರ ನಿನಗೇ ಸಿಗುತ್ತೆ. ಸತ್ಯದ ಕಹಿ ನನಗೆ ಹೊಸ್ತಲ್ಲ. ಸತ್ಯ ಧರ್ಮದ ಪ್ರತಿರೂಪವಾಗಿದ್ದ ಕಂಠಿಮಾಮನ ನೆರಳಲ್ಲೇ ಬೆಳೆದಿತ್ತು. ನಾನೇ ಕಣೋ, ನಾನೇ ನಿನ್ನ ಕಂಠಿಮಾಮನ ಹತ್ರ ಕಳಿಸಿದ್ದು. ಆ ತಪ್ಪಿನಿಂದಾನೇ ನಾನು ನಿಮ್ಮ ಎದುರಾಗಿ ನಿಂತಿರೋದು. ಈ ಐಶ್ವರ್ಯನ ತೃಣ ಸಮಾನವಾಗಿ ಕಂಡಿದ್ದು. ಇಲ್ಲಿರ್ಬೇಕು ಅನ್ನೋ ಆಸೆ ದೂರ ಆದ. ಹೋಗು. ಒಂದು ಮಾತ್ರ ತಿಳ್ಕೊ, ನಾನು ಕಷ್ಟಪಟ್ಟು ಬರೆದ್ರೋ ನಿನ್ನ ಹಣೆ ಬರಹನ ನೀನೇ ಅಳಿಸ್ಕೊಂಡು ಹೋಗ್ತಾ ಇದ್ದೆ. ತಾತ, ನಿಮ್ ಮಾತಿಗೆ ಅಳಬೇಕೋ ನಗ್ಬೇಕೋ ಗೊತ್ತಾಗ್ತಿಲ್ಲ. ನನ್ನ ಹಣೆ ಬರ ನೀವು ಬರೆದ್ರ? ನಿಮ್ದು ಬರೀ ಭ್ರಮೆ. ಜಗತ್ತಿನ ಕೋಟಿ ಕೋಟಿ ಜನಗಳ ಹಣೆ ಬರ ಯಾವನ್ ಬರ್ದನೋ ಅವನೇ ನನ್ನ ಹಣೆ ಬರನು ಬರ್ದಿರೋದು. ಅವನ ಹೆಸರೇ ಪಿತಾಮಹ. ಬಲ್ಲು, ಜ್ಞಾಪಕ ಇದೆಯಾ? 20 ವರ್ಷಗಳ ಹಿಂದೆ ಇದೇ ರೀತಿ ನಗಾರಿ ಬಾರಿಸ್ತಿತ್ತು. ಇವನ್ ತಂದೆ ದ್ಯಾವಪ್ಪ ನಮ್ಮ ಮೇಲೆ ಚಾಲೆಂಜ್ ಮಾಡಿದ್ದ. ಪಾಪ ಬೀದಿ ನಾಯಿ ತರ ಸತ್ತ. ಲೇ ಸರ್ಜಪ್ಪ, ನೀನ್ ನಿಜವಾದ ಗಂಟೆ ಆಗಿದ್ರೆ ನನ್ ಕಟ್ಟುಗಳನ್ನ ಬಿಚ್ಚೋ. ನೀನು ಬೀದಿ ನಾಯಿಗಿಂತ ಕಡೆ ಅನ್ನಿಸ್ಬಿಡ್ತೀನಿ. ಪಾಪ ಬಿಸಿ ರಕ್ತ ಕೊತ ಕೊತ ಅಂತ ಕುದೀತಾ ಇದೆ. ಸರ್ಜಪ್ಪ ನಾಯಕ ಶತ್ರು ಶೇಷ ಉಳಿದಿರಬಾರ್ದು. ಅವನ್ನ ಸುಟ್ಟು ಬಿಡಿ. ಅವಸರ ಪಡಬೇಡಿ ಬಂಗಾರು. ಇವನು ಗಾಳಕ್ ಕಟ್ಟಿರೋ ಹುಳ. ಇವನಿಗೋಸ್ಕರ ಇವನ್ ತಾತ ಇಲ್ಲಿಗೆ ಬರಲೇಬೇಕು. ಇಬ್ಬರನ್ನು ಒಟ್ಟಿಗೆ ನಾನೇ ಮುಗಿಸ್ಬೇಕು.
ರಾಜ್, ಎಲ್ಲಿ ಸರ್ಜಪ್ಪ? ಸರ್ಜಪ್ಪ ಎಲ್ಲಿದ್ದಾನೆ? ಹಲೋ, ಅಜನಬಿ ಸ್ಪೀಕಿಂಗ್ ಹಿಯರ್. ಸರ್. ಎಸ್, ಅಜನಬಿ. ಗುಡ್ ಈವ್ನಿಂಗ್. ನಾಯಕ, ಅಜನಬಿ ನೀನು ಚೇರ್ಮನ್ ಆಗಕ್ಕೆ ಸಾಧ್ಯ ಇಲ್ಲ. ನಿನ್ ಬಂಗ್ಲೆನಲ್ಲಿ $1 ಮಿಲಿಯನ್ ಇವೆ. ಆ ವಿಷಯವಾಗಿ ನಾನು ನಿನ್ನ ಹತ್ರ ಮಾತಾಡ್ಬೇಕು. ಅದೇಕ್ ಸಾಧ್ಯ ಅಜನಬಿ? ಪರಿಸ್ಥಿತಿ ತುಂಬಾ ಅಪಾಯಕಾರಿಯಾಗಿದೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ ಭೇಟಿ ನಡೀಲೇಬೇಕು. ಓಕೆ, ಈಗ ನೀನೆಲ್ಲಿದ್ಯಾ? ಸಿಲ್ವರ್ ಬ್ರಿಡ್ಜ್. ರಾತ್ರಿ 2 ಗಂಟೆ ಸರಿಯಾಗಿ ಬರ್ಬೇಕು. ಓಕೆ. ಶಂಕರು, ಮಗನೇ, ಚೆನ್ನಾಗಿ ಹೊಡಿ. ನಮ್ ಸರ್ವನಾಶಕ್ಕೆ ಕಾರಣ. ಹೊಡಿ. ಬಿಡಬೇಡ, ಸಣ್ಣ ಹೊಡಿ. ಅಲ್ಲಿ ನೋಡು, ಸರ್ಜಪ್ಪ ಓಡೋಗ್ತಾ ಇದ್ದಾನೆ.
ಭಗವಂತ, ತಾತ 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 ವೀರು, ವೀರು, ವೀರಣ್ಣ. ಮರೆಯದಿರು ಆ ಶಕ್ತಿಯ, ನೆರೆಯದಿರು ಮಾನವ. ವಿಧಿಯೆನ್ನುವೆಯೋ ಹರಿಯೆನ್ನುವೆಯೋ ಹರನೆನ್ನುವೆಯೋ. ನಾನು ನಾನು ಎನ್ನುವೆಯಲ್ಲ, ಹೆಂಡತಿ ಮಕ್ಕಳು ನಿನ್ನವರಲ್ಲ. ಪಿತಾಮಹ, ನನ್ನ ಜ್ಞಾನ ಹೋಯಿತು, ಸತ್ಯ ತಿಳಿದು. ನೀನೇ ಸೃಷ್ಟಿಕರ್ತ, ನೀನೇ ವಿಧಾತ, ನಾವೆಲ್ಲ ಬರೀ ಬೊಂಬೆಗಳು. ನೀನೇ ಸೂತ್ರಧಾತ.